ನಾಳೆ ಒಬ್ಬ ಪ್ರಧಾನಮಂತ್ರಿ ಸತ್ತರೆ ಯಾರೂ ಪ್ರಧಾನಮಂತ್ರಿ ಆಗುವುದಿಲ್ಲವೇ? ಕಾಂಗ್ರೆಸ್ ಶಾಸಕ ರಾಜು ಕಾಗೆ. ಪ್ರಧಾನಮಂತ್ರಿ ಮೋದಿಜಿ ಇವರ ಬಿಜೆಪಿ ಸರ್ಕಾರ ಜಾತ್ಯತೀತ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರವಾಗಿ ಪರಿವರ್ತಿಸಿದೆ. ಪಾಕಿಸ್ತಾನದ ಹುಡುಗಿಗೆ ಭಾರತದ ಹಿಂದುವಿನ ಹೃದಯ ಜೋಡಿಸಲಾಗಿದೆ ಎಂದು ತಕರಾರು ತೆಗೆದ ಇಮಾಮ್. ಅಮೆರಿಕ ಚರ್ಚ್ನಲ್ಲಿ 15 ವರ್ಷದ ಬಾಲಕನೊಂದಿಗೆ ಲೈಂಗಿಕ ಶೋಷಣೆ ಮಾಡಿದ ಶಿಕ್ಷಕಿ. ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ತೀವ್ರ ಆಕ್ರೋಶದ ಹೇಳಿಕೆ ನೀಡಿದ್ದಾರೆ. ನಾನು ಪದವೀಧರನಾಗಿದ್ದು ನನಗೆ ಬುದ್ಧಿ ಇದೆ. ನಾನು ಅನಕ್ಷರಸ್ಥನಲ್ಲ. ನಾನು ಕೂಡ ದೇಶವನ್ನು ಮುನ್ನಡೆಸಬಲ್ಲೆ. ಆತ್ಮವಿಶ್ವಾಸ ನನಗಿದೆ. ನಾಳೆ ಪ್ರಧಾನಮಂತ್ರಿ ಸತ್ತರೆ ಯಾರೂ ಪ್ರಧಾನಮಂತ್ರಿ ಆಗುವುದಿಲ್ಲವೇ? ಈ ದೇಶದಲ್ಲಿ 144 ಕೋಟಿ ಜನಸಂಖ್ಯೆ ಇದೆ. ಇಷ್ಟೊಂದು ಜನಸಂಖ್ಯೆಯಲ್ಲಿ ಪ್ರಧಾನಮಂತ್ರಿ ಆಗಬಲ್ಲ ಒಬ್ಬ ವ್ಯಕ್ತಿನೂ ಕೂಡ ಇಲ್ಲವೇ ಎಂದು ನುಡಿದರು. ಪ್ರಧಾನಮಂತ್ರಿ ಮೋದಿಜಿಯವರ ಬಿಜೆಪಿ ಸರ್ಕಾರ ಜಾತ್ಯತೀತ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರವಾಗಿ ಪರಿವರ್ತಿಸಿದೆ. ಭಾರತದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿದೇಶಿ ಪ್ರಸಾರ ಮಾಧ್ಯಮಗಳು ಮೋದಿಜಿಯವರನ್ನು ಮತದಾರರಿಂದ ದೂರ ಇಡುವ ಪ್ರಯತ್ನ ಮಾಡುತ್ತಿವೆ. ಇತ್ತೀಚೆಗೆ ಪಾಕಿಸ್ತಾನದ 19 ವರ್ಷದ ಬಾಲಕಿಗೆ ಭಾರತದಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಹೃದಯವನ್ನು ಜೋಡಿಸಲಾಯಿತು. ಒಬ್ಬ ಭಾರತೀಯನ ಹಿಂದುವಿನ ಹೃದಯವನ್ನು ಅವಳ ದೇಹದಲ್ಲಿ ಹಾಕಲಾಯಿತು. ಆ ಹಿಂದೂ ಸಾವಿನ ಮೊದಲು ತನ್ನ ಅಂಗಾಂಗಗಳನ್ನು ದಾನ ಮಾಡಿದನು. ಈ ಘಟನೆಯಿಂದ ಪಾಕಿಸ್ತಾನದ ಓರ್ವ ಇಮಾಮನು ಈ ಹೃದಯವು ಕಾಫಿರ್ದಾಗಿದೆ ಎಂದು ತಕರಾರು ತೆಗೆದಿದ್ದಾರೆ. ಅಮೆರಿಕದ ಆರ್ಕಾನ್ ಚರ್ಚ್ನಲ್ಲಿ 15 ವರ್ಷದ ಬಾಲಕನಿಗೆ ಕಿರುಕುಳ ನೀಡಿದ ಪ್ರಕರಣದಲ್ಲಿ 26 ವರ್ಷದ ಶಿಕ್ಷಕಿಯನ್ನು ಬಂಧಿಸಲಾಗಿದೆ. ಬಾಲಕನ ಮೊಬೈಲನ್ನು ಪೋಷಕರು ಪರಿಶೀಲಿಸಿದಾಗ ಶಿಕ್ಷಕಿಯು ತನ್ನ ಲಗ್ನ ಫೋಟೋ ಹಾಗೂ ಹಲವಾರು ಸಂದೇಶಗಳನ್ನು ಕಳಿಸಿರುವುದರಿಂದ ಪೋಷಕರು ಚರ್ಚ್ನ ಅಪರಾಧಿಗೆ ದೂರು ನೀಡಿದರು.